ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा दड्डप्प अप्प PU कॉलेज ऑफ साइंस ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವಭಾರತಿ ಕಾಲೇಜಿಗೆ 98.4% ಫಲಿತಾಂಶ. ಗ್ರಾಮೀಣ ವಿದ್ಯಾರ್ಥಿಗಳ ಸಾಧನೆಗೆ ಆಡಳಿತ ಮಂಡಳಿ ಹರ್ಷ. ಅರಿವಿನ ಆಚರಣೆ ಅಗತ್ಯ. ಅಂಬೇಡ್ಕರ್ ಉತ್ಸವದಲ್ಲಿ ಕೊರಣೇಶ್ವರ ಸ್ವಾಮೀಜಿ ಸಂದೇಶ. ಗಾಬ್ರೆ ಲೇಔಟ್ನಲ್ಲಿ ಕರಾಟೆ ವಿದ್ಯಾರ್ಥಿಗಳ ಬ್ಲ್ಯಾಕ್ ಬೆಲ್ಟ್, ಕಲರ್ ಬೆಲ್ಟ್ ಪರೀಕ್ಷೆ ಯಶಸ್ವಿ. ನಾಲ್ವಾರ್ ಮಠದಿಂದ ಸಿಎಂಗೆ ಚಿನ್ನದ ಉಂಗುರು ಉಡುಗೊರೆ. ಕಲಬುರಗಿಯಲ್ಲಿ ಭವ್ಯವಾಗಿ ಉದ್ಘಾಟನೆಗೊಂಡ ಆಕೃತಿ ಬಟ್ಟೆ ಮಳಿಗೆ ಸಪ್ತಮಿಗೌಡ ಅವರಿಂದ ದೀಪ ಬೆಳಗಿಸಿ ಚಾಲನೆ. ಈಗ ವಾರ್ತೆಗಳ ವಿವರ. ವಿಶ್ವಭಾರತಿ ಸ್ವತಂತ್ರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ 98.4% ಫಲಿತಾಂಶ ದಾಖಲಿಸಿ ಗಮನ ಸೆಳೆದಿದೆ.
ಶ್ರೀ ವಿಶ್ವಕರ್ಮ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಸಲ್ಪಡುವ ಅಕ್ಕಮಹಾದೇವಿ ಕಾಲೋನಿಯ ಹೈಕೋರ್ಟ್ ಸಮೀಪದ ವಿಶ್ವಭಾರತಿ ಸ್ವತಂತ್ರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು 2025-26ನೇ ಸಾಲಿನ ದ್ವಿತೀಯ PUC ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಪರೀಕ್ಷೆಯಲ್ಲಿ 98.4% ಅತ್ಯುತ್ತಮ ಫಲಿತಾಂಶ ದಾಖಲಿಸಿದೆ. ವಿದ್ಯಾರ್ಥಿಗಳ ಸತತ ಅಧ್ಯಯನ ಮತ್ತು ಉಪನ್ಯಾಸಕರ ಪರಿಶ್ರಮದಿಂದ ಈ ಸಾಧನೆ ಸಾಧ್ಯವಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ GK ಸುತಾರ್ ತಿಳಿಸಿದ್ದಾರೆ. ನಮ್ಮ ವಿಶ್ವಭಾರತಿ ಕಾಲೇಜು ಪ್ರಾರಂಭವಾಗಿ 15 ವರ್ಷ ಆಯಿತು. ಅದರಲ್ಲಿ ಈ ವರ್ಷ ವಿಶೇಷವಾಗಿ 25-26ನೇ ಸಾಲಿನಲ್ಲಿ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಬಹಳ ಉತ್ತಮವಾಗಿ ಈ ಫಲಿತಾಂಶವನ್ನು ತಂದಿದ್ದಾರೆ. ಅವರು ಕಾಲೇಜಿನಲ್ಲಿ ಹಗಲಿರುಳು ಅಭ್ಯಾಸ ಮಾಡಿ ಕಾಲೇಜಿಗೂ ಮತ್ತು ಅವರ ತಂದೆ ತಾಯಿಗಳಿಗೂ ಒಂದು ಒಳ್ಳೆಯ ಖುಷಿ ಕೊಟ್ಟಿದ್ದಾರೆ. ಈ ಕಾಲೇಜಿನಲ್ಲಿ ನಾವು ಸತತವಾಗಿ ತರಗತಿಗಳನ್ನು ನಡೆಸಿ ಅಭ್ಯಾಸದ ಅವಧಿಗಳನ್ನು ನಡೆಸಿ ಸುಮಾರು ಹಲವಾರು ಕಿರು ಪರೀಕ್ಷೆಗಳು, ಮಧ್ಯವಾರ್ಷಿಕ ಪರೀಕ್ಷೆಗಳು, ಪ್ರಿಪರೇಟರಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಹುಡುಗರಿಗೆ ಒಳ್ಳೆಯ ತಯಾರಿ ಮಾಡಿದ್ದೀವಿ. ಅದರ ಪ್ರತಿಫಲವೇ ಇಂದಿನ ಈ ಉತ್ತಮ ಫಲಿತಾಂಶಕ್ಕೆ ಬುನಾದಿಯಾಗಿರುತ್ತದೆ. ವಿದ್ಯಾರ್ಥಿಗಳು ಕೂಡ ಕಾಲೇಜಿನ ಉಪನ್ಯಾಸಕರ ಮಾರ್ಗದರ್ಶನಕ್ಕೆ ಸ್ಪಂದಿಸಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಕಾಲೇಜು ಅವರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಒಟ್ಟು 26 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದು 64 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ನಾಗರೆಡ್ಡಿ 97% ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು, ಶ್ರೇಯಸ್ 94.5%, ಶ್ರೀಗೌರಿ 94.16%, ಶಿವರಾಜ್ ಮತ್ತು ಅವಿನಾಶ್ ತಲಾ 94%, ಅಮನ್ ಮತ್ತು ಮಮತಾ ತಲಾ 92%, ಅಂಬಿಕಾ 90.16%, ಶರಣ್ ಪ್ರಕಾಶ್, ಭಾರ್ಗವಿ ಹಾಗೂ ಸೃಷ್ಟಿ ತಲಾ 90% ಅಂಕಗಳನ್ನು ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ. ಇತರ ವಿದ್ಯಾರ್ಥಿಗಳಾದ ಸುನಿಲ್ 89%, ಶ್ರೇಯಾ ಪಾಟೀಲ್ 88.16%, ರೇಣುಕಾ 87.66%, ಸೃಷ್ಟಿ ಡಿ 87%, ಗಂಗೋತ್ರಿ, ಬಸವರಾಜ್ ತಲಾ 87%, ಲಕ್ಷ್ಮಿ 86.6%, ಮಲ್ಲಿಕಾರ್ಜುನ್ 86%, ಸೌಂದರ್ಯ 86%, ಶ್ರೀಶೈಲ್, ಶುಭಂ, ಲಕ್ಷ್ಮಿ ಬಡಿಗೇರ್, ಸಾಕ್ಷಿ ಹಾಗೂ ಆದಿತ್ಯ ತಲಾ 85% ಉತ್ತಮ ಸಾಧನೆ ಮಾಡಿದ್ದಾರೆ. PUC ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ, ಪದಾಧಿಕಾರಿಗಳು ಮತ್ತು ಶಿಕ್ಷಕರು ಜೊತೆಗೂಡಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಶುಭ ಕೋರಿದರು. ನಾಗರೆಡ್ಡಿ ಎಸ್ 3 ವಿಷಯಗಳಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದು, ಗಣಿತ ವಿಷಯದಲ್ಲಿ 5 ವಿದ್ಯಾರ್ಥಿಗಳು ಶತಕ ಸಾಧನೆ ಮಾಡಿದ್ದಾರೆ. ಗಣಕ ವಿಜ್ಞಾನ, ವ್ಯವಹಾರ ಅಧ್ಯಯನ ಮತ್ತು ಅರ್ಥಶಾಸ್ತ್ರ ವಿಷಯಗಳಲ್ಲಿ ತಲಾ ಒಬ್ಬ ವಿದ್ಯಾರ್ಥಿ 100ಕ್ಕೆ 100 ಗಳಿಸಿರುವುದು ವಿಶೇಷ. ಈ ಕಾಲೇಜಿನ ವಿಶೇಷತೆ ಎಂದರೆ ಬಹುತೇಕ ವಿದ್ಯಾರ್ಥಿಗಳು ಗ್ರಾಮೀಣ ಹಿನ್ನೆಲೆಯಿಂದ ಬಂದವರಾಗಿದ್ದು, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡುವ ಮೂಲಕ ಸಂಸ್ಥೆ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಸೇವೆ ಸಲ್ಲಿಸುತ್ತಿದೆ. ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರಾದ ರಾಘವೇಂದ್ರ ಜಿ ಸುತಾರ್, ಉಪಾಧ್ಯಕ್ಷರಾದ ಸುಧಾಕರ್ ರೇಗೋಡ್ಕರ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಮಂಜುನಾಥ್ ಜಿ ಸುತಾರ್, ಡಾಕ್ಟರ್ GR ಬಡಿಗೇರ್ ಹಾಗೂ ಸಿಬ್ಬಂದಿ ವೃಂದ ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಥಮ ಸ್ಥಾನ ಪಡೆದ ನಾಗರೆಡ್ಡಿ ಮಾತನಾಡಿ, ನನ್ನ ಸಾಧನೆಗೆ ಶಿಕ್ಷಕರು, ಆಡಳಿತ ಮಂಡಳಿ ಮತ್ತು ಪೋಷಕರ ಸಹಕಾರವೇ ಮುಖ್ಯ ಕಾರಣ ಎಂದರು. ನಾನು 97% ತೆಗೆದುಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿಯಾಗುತ್ತಿದೆ. ಅದರಲ್ಲಿ ಮುಖ್ಯವಾಗಿ 3 ಸಬ್ಜೆಕ್ಟ್ಗಳಲ್ಲಿ ನಾನು 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಕ್ಕೆ ಅದರ ಅವು ಸಬ್ಜೆಕ್ಟ್ ಎಕನಾಮಿಕ್ ನಮ್ಮ ಶಿವನಾಗಮ್ಮ ಮೇಡಮ್ ಮತ್ತು ಬಿಸ್ನೆಸ್ ಸ್ಟಡಿ ಅಶ್ವಿನಿ ಮೇಡಮ್ ಹಾಗೂ CS ಸಿದ್ರಾಮ್ ಬಾಲಿ ಸರ್ ಅವರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಾ, ಮತ್ತು ಇಲ್ಲಿನ ಪ್ರಿನ್ಸಿಪಲ್ ಸರ್ ಅವರಿಗೂ ಕೂಡ ಸಮಯಕ್ಕೆ ತಕ್ಕಂಗೆ ನಮಗೆ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ನನ್ನ ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ ಅನ್ಕೋತೀನಿ. ನಾನು ಮೊದಲಿಗೆ 10th 77.8% ಇತ್ತು.
ಸತ್ಯಸಾಯಿ ಸ್ಕೂಲ್ನಲ್ಲಿ ಕಲಿತಿದ್ದೆ. ಆದರೆ ಇಲ್ಲಿ ಬರೋದು 97% ಆಗಿದೆ. ಅದಕ್ಕೆ ನಾನು ನನ್ನ ಕಡೆಯಿಂದ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನನ್ನ ತಂದೆ ತಾಯಿ ಆದಂಥ ಸತೀಶ್ ರೆಡ್ಡಿ ಹಾಗೂ ಸುರೇಖಾ, ನನ್ನ ಅಪ್ಪ ಅಮ್ಮನವರಿಗೂ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಮುಂದೆ ನನ್ನ ಈ ಪರ್ಸೆಂಟೇಜ್ ಚೆಂದ ಬಂದಿದ್ದಕ್ಕೋಸ್ಕರ ನೆಕ್ಸ್ಟ್ ನನ್ನ ಮುಂದೆ ನಾನು CA ಕೋಚಿಂಗ್ ತೊಗೊಂಡು CA ಮಾಡಬೇಕಂತ BCom ಜೊತೆಗೆ CA ಕೋಚಿಂಗ್ ತೊಗೋಬೇಕಂತ ಭಾವಿಸ್ತೀನಿ. ದ್ವಿತೀಯ ಸ್ಥಾನ ಪಡೆದ ಶ್ರೀಗೌರಿ ಶಿಕ್ಷಕರ ಮಾರ್ಗದರ್ಶನ ಮತ್ತು ನನ್ನ ಸತತ ಓದಿನ ಪ್ರಯತ್ನದಿಂದ ಈ ಸಾಧನೆ ಸಾಧ್ಯವಾಯಿತು ಎಂದು ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರು ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ವಿಶೇಷ ತರಬೇತಿ ನೀಡಲಾಗುತ್ತದೆ. ಅತ್ಯುತ್ತಮ ಲ್ಯಾಬ್ ಸೌಲಭ್ಯಗಳು ಮತ್ತು ಶಿಕ್ಷಕರ ಶ್ರಮವೇ ಈ ಸಾಧನೆಗೆ ಕಾರಣ ಎಂದು ಹೇಳಿದರು. 95% ಅಂಕ ಗಳಿಸಿಕೊಂಡು ಕಾಲೇಜಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಕ್ಕಾಗಿ ನನಗೆ ಭಾಳ ಖುಷಿ ಆಗುತ್ತಿದೆ. ಇಲ್ಲಿ ನನಗೆ ಈ ಕಾಲೇಜಿನಲ್ಲಿ ಭಾಳ ಶಿಕ್ಷಕರೆಲ್ಲ ನನ್ನ ಸ್ನೇಹಿತರಂಗೆ ವರ್ತಿಸಿ ನನಗೆ ಚೆನ್ನಾಗಿ ತಿದ್ದಿ ಹೇಳಿ, ನಾನು ತಪ್ಪದಾರಿ ಹಿಡಿದ್ರೆ ಅದನ್ನು ಕರೆಕ್ಟ್ ಮಾಡಿ, ನಾನು ನಾನೆಲ್ಲಿ ಎಲ್ಲೆಲ್ಲ ಎಡುತ್ತಿದ್ದೀನಿ ಅಂತೆಲ್ಲ ನನಗೆ ತೋರಿಸಿ ಅದನ್ನೆಲ್ಲ ತೋರಿಸಿ ನನಗೆ ತಿದ್ದುಪಡಿ ಮಾಡಿ ಇಂಥ ಮಟ್ಟಿಗೆ ಸ್ಕೋರ್ ಮಾಡೋಕ್ಕೆ ನಂಗೆ ಅವ್ರು ಸಹಾಯ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿನ ಪ್ರಾಂಶುಪಾಲರು ಪ್ರಾಂಶುಪಾಲರೆಲ್ಲ ಯೂನಿಟ್ ಟೆಸ್ಟ್ ಅಂತ, ಸರ್ಪ್ರೈಸ್ ಟೆಸ್ಟ್ ಅಂತ ಹಾಗೆಲ್ಲ ಕಂಡಕ್ಟ್ ಮಾಡಿ ನಮಗೆ ಓದೋಕ್ಕೆ ಒಂದು ಸ್ವಲ್ಪ ಹಿಂಗೆ ರಿವಿಷನ್ ಹಿಂದಿಂದಾಗಿಂದೆಲ್ಲ ರಿವಿಷನ್ ಆಗ್ತಿತ್ತು. ಹಂಗೆ ಟೆಸ್ಟ್ ತೊಗೊಂಡೋಗಿದ್ರೆ ಅದರಲ್ಲೆಲ್ಲ ಪ್ರೋತ್ಸಾಹ ಸಿಕ್ಕಿ ಈ ಮಟ್ಟಕ್ಕೆ ಬೆಳೆಯೋಕ್ಕಾದ ಕಾರಣ. ಎಂದು ನಾವು ಸೋತಿದ್ದೀವಿ ಅಂತ ಬಿಟ್ಕೊಡ್ಬೇಡ್ರಿ, ನೆಕ್ಸ್ಟ್ ಟೈಮ್ ಟ್ರೈ ಮಾಡಿರಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋದ್ರಿಂದ ಟ್ರೈ ಬಟ್ ನಾಟ್ ಟ್ರೈ. ಒಂದಿನ ಅದು ಫಲಿತಾಂಶ ತಂದೆ ಕೊಡ್ತದೆ. ನನ್ನ ಪರ್ಸೆಂಟೇಜ್ 90 ಅಂದ್ಕೊಂಡಿರಲಿಲ್ಲ, ಇನ್ನೂ ಹೆಚ್ಚಿಗೆ ಬರ್ತದೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಇಂಗ್ಲೀಷ್ನಲ್ಲಿ ಸ್ಕೋರ್ ಕಡಿಮೆ ಆಗಿ ಸ್ವಲ್ಪ ಕಡಿಮೆ ಬಂತು. ಫಸ್ಟ್ ಆಫ್ ಆಲ್ ನಾನು ಎಲ್ಲರಿಗೂ ಹೇಳಬೇಕಂದ್ರೆ, ನಾನು ಎಲ್ಲ ಲೆಕ್ಚರ್ಸ್ಗಳಿಗೆ, ನಮ್ಮ ಪ್ರಿನ್ಸಿಪಲ್ ಸರಿಗೆ, ರಾಘು ಸರಿಗೆ ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂತ ಹೇಳಿದ್ರೆ ನನಗೆ ಎಲ್ಲ ಥರದಲ್ಲಿ ಸಪೋರ್ಟ್ ಮಾಡ್ಯಾರ. ನಾನು ಫಸ್ಟ್ ಹಿಡಿದು ಕನ್ನಡ ಮೀಡಿಯಮ್ 1 to 10th. ನಾ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಬಂದು ಫಸ್ಟ್ ಇಯರ್ಗೆ ಅಷ್ಟೇನು ಚೆಂದ ಓದಿಲ್ಲ. ಸೆಕೆಂಡ್ ಇಯರ್ ಬರೋಣ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ. ಅಂದ್ರೂ ಭೀ ಎಲ್ಲ ಥರದಿಂದ ನಂಗೆ ಸಪೋರ್ಟ್ ಮಾಡ್ಯಾರ ಸರ್. ಎಲ್ಲ ಥರ ಪ್ರಿನ್ಸಿಪಲ್ ಸರ್ ಯಾವಾಗ ನನಗೆ ಇದು ತಿಳಿದಿಲ್ಲ ಅಂದ್ರೆ ಎಲ್ಲ ಥರದಿಂದ ಹೇಳ್ತಿರು, ನೀ ಬಂದು ಹೇಳು ನಂಗೆ, ನಾ ಅವ್ರಿಗೆ ಹೋಗಿ ಹೇಳ್ತೀನಿ ಅಂತ ಹೇಳ್ತಿರು. ಎಲ್ಲ ಥರದಿಂದ ನಮ್ಗೆ ಸಪೋರ್ಟ್ ಮಾಡ್ಯಾರ. ರಾಘು ಸರ್ ಅಂತೂ ನಮ್ಗೆ ತಂದೆ ಇದ್ದಂಗೆ, ಎಲ್ಲ ಥರದ್ದು ವಿಷಯದಲ್ಲಿ ಕೇರ್ ಮಾಡ್ತಾರೆ. ಮೊದಲನೇದಾಗಿ ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ನನ್ನ ಹೆಸರು ಶ್ರೇಯಾ ಷಣ್ಬಸಪ್ಪ ಪಾಟೀಲ್. ನಾನು 10th 81% ತೆಗೆದಿದ್ದೆ. ಸೈನ್ಸ್ ಮಾಡಬಾರ್ದು ಅಂದಿದ್ದೆ, ಆದರೂ ಸೈನ್ಸ್ ಮಾಡಿದೆ. ಫಸ್ಟ್ ಇಯರ್ ಇದ್ದಾಗ ಭಾಳ ಅಂಜಿಕೆ ಬರ್ತಿತ್ತು, ಯಾಕೆ ಸೈನ್ಸ್ ಮಾಡ್ದೆ ಅಂಥೇಳಿ. ಆಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆದ. ಎಲ್ಲ ಸಬ್ಜೆಕ್ಟ್ ಚೆಂದ ಅರ್ಥವಾಗೋದು. ನನ್ನೆಲ್ಲ ಉಪನ್ಯಾಸಕರು ನಂಗೆ ತುಂಬ ಸಹಾಯ ಮಾಡ್ಯಾರ. ನಂದು ಪರ್ಸೆಂಟೇಜ್ 88. ನನ್ನ ಸ್ವಲ್ಪ ಇಂಗ್ಲೀಷಲ್ಲಿ ಮಾರ್ಕ್ಸ್ ಕಮ್ಮಿ ಆದವು, ಬಟ್ ಚಲೋ ಬಂದದ. ನಾನು ಎಲ್ಲ ಉಪನ್ಯಾಸಕರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪ್ರಿನ್ಸಿಪಲ್ ಸರ್ ಕೂಡ ತುಂಬ ಸಪೋರ್ಟ್ ಮಾಡ್ಯಾರ. ಯಾವಾಗಲೂ ಏನೇ ಡೌಟ್ ಇದ್ರೂ ಲೆಕ್ಚರ್ಗೆ ಹೇಳಿ ಕ್ಲಿಯರ್ ಮಾಡ್ತಿದ್ರು. ರಾಘು ಸರ್ ಕೂಡ ತುಂಬ ಒಳ್ಳೆಯ ಸ್ವಭಾವರು. ನಾವು ಹಾಸ್ಟೆಲ್ನಾಗಿದ್ದಾಗ ಏನೇ ನಮಗೆ ಕಂಬಿದ್ರು ಭೀ ಚಲೋ ನೋಡ್ಕೋತಿದ್ರು. ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ನಮಗೆಲ್ಲ ಹೇಳ್ಕೊಟ್ಟಾರ. ಅವ್ರಿಗೆ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಸಂದರ್ಭದಲ್ಲಿ ಕಾಶಿನಾಥ್ ಪಾಂಚಾಳ್, ಸಂತೋಷ್ ಪಿಲೆ, ಶಿವರಾಜ್ ಬುಜರ್ಕೆ, ರಾಜ್ಕುಮಾರ್ ಮಚಾಟೆ, ಸಿದ್ರಾಮ್ ಬಾಳಿ, ಮಹೇಶ್ ಉಪ್ಲೋಣ್ಕರ್, ಸುಧಾರಾಣಿ, ವಾತ್ಸಲ್ಯ ಜೋಶಿ, ಶಿವನಾಗಮ್ಮ, ಅಶ್ವಿನ್, ಅರ್ಚನಾ ಪಾಟೀಲ್, ಕೃಷ್ಣ ಕುಮಾರ್, ಭಾಗ್ಯಶ್ರೀ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಡೆದ ಅಂಬೇಡ್ಕರ್ ಅರಿವು ಉತ್ಸವದಲ್ಲಿ ಆಳಂದ ತೋಂಟದಾರ್ಯ ಮಠದ ಕೋರಣೇಶ್ವರ ಸ್ವಾಮೀಜಿ ಮಹಾಪುರುಷರ ಜಯಂತಿಯನ್ನು ಕೇವಲ ಉತ್ಸವವಾಗಿ ಅಲ್ಲ, ಅವರ ವಿಚಾರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಆಚರಿಸಬೇಕು ಎಂದರು.
ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ ನಗರದ ಹಿರಾಪುರದ ಅಂಬೇಡ್ಕರ್ ವೃತ್ತದಲ್ಲಿ ಶನಿವಾರ ನಡೆದ ಅಂಬೇಡ್ಕರ್ ಅರಿವು ಉತ್ಸವ ಕಾರ್ಯಕ್ರಮವನ್ನು ಆಳಂದ ತೋಂಟದಾರ್ಯ ಮಠದ ಪೂಜ್ಯ ಶ್ರೀ ಕೋರಣೇಶ್ವರ ಸ್ವಾಮೀಜಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಾಪುರುಷರ ಜಯಂತಿಗಳನ್ನು ಕೇವಲ ಉತ್ಸವಗಳಾಗಿ ಆಚರಿಸುವ ಬದಲು ಅವರ ವಿಚಾರಧಾರಣೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇಂದಿನ ಕಾಲದಲ್ಲಿ ಡ್ರಿಂಕ್ಸ್, ಡಿಜೆ, ಡ್ಯಾನ್ಸ್ ಎಂಬ 3D ಸಂಸ್ಕೃತಿಯ ನಡುವೆ ಮಹನೀಯರ ಮೌಲ್ಯಗಳು ಮಸುಕಾಗುತ್ತಿರುವುದು ವಿಷಾದನೀಯ ಎಂದು ಹೇಳಿದರು. ಆಧುನಿಕ ಭಾರತ ನಿರ್ಮಾಣದಲ್ಲಿ ಜ್ಯೋತಿರಾವ್ ಫುಲೆ, ಶಾಹು ಮಹಾರಾಜ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪಾತ್ರ ಅಪಾರವಾಗಿದೆ ಎಂದು ಅವರು ತಿಳಿಸಿದರು. ವಿಚಾರ ಪರಿವರ್ತನೆ ಇಲ್ಲದೆ ಸಮಾಜದಲ್ಲಿ ಬದಲಾವಣೆ ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಭಾರತದ ನಿಜವಾದ ಇತಿಹಾಸ ತಿಳಿಯಲು ಪೆರಿಯಾರ್, ಇ.ವಿ. ರಾಮಸ್ವಾಮಿ ಸೇರಿದಂತೆ ಮಹನೀಯರ ಚಿಂತನೆಗಳನ್ನು ಅಧ್ಯಯನ ಮಾಡಬೇಕು. ಯುವ ಪೀಳಿಗೆ ಮಹಾಪುರುಷರ ತತ್ವಗಳನ್ನು ಅರ್ಥ ಮಾಡಿಕೊಂಡು ಸಮಾಜಮುಖಿ ಜೀವನ ನಡೆಸಬೇಕೆಂದು ಅವರು ಹೇಳಿದರು. ಜಯಂತಿ ಆಚರಣೆಗಳು ಇತ್ತೀಚೆಗೆ ಜಾತಿ ಪ್ರಾಬಲ್ಯ ಅಥವಾ ಈಗೋ ಪ್ರದರ್ಶನಗಳಾಗಿ ರೂಪಾಂತರಗೊಳ್ಳುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಅವರ ಸಮರ್ಪಣೆಗೆ, ಅವರ ವಿಚಾರಕ್ಕೆ ಗೌರವ ಕೊಡುವಂತಹ ಒಂದು ಕಾರ್ಯಕ್ರಮ ಇದೆ. ಯಾಕಂದ್ರೆ ಇಡೀ ಜಗತ್ತಿಗೆ ಅರಿವು ಕೊಟ್ಟು ಹೋದವರ ಕಾರ್ಯಕ್ರಮವನ್ನ ಅರಿವುಗೇಡಿಗಳಾಗಿ ನಾವು ಆಚರಣೆ ಮಾಡಿದೀವಿ ಅಂತಂದ್ರೆ ನಾವು ಅವರಿಗೆ ದ್ರೋಹ ಬಗದಂಗೆ ಆಗ್ತದೆ. ಒಂದೇ ಮಾತು. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಯಾವುದೇ ಮಹಾಪುರುಷರ ಜಯಂತಿಗಳನ್ನ ಅರಿವಿನಿಂದ ಆಚರಿಸ್ತಾ ಇಲ್ಲ, ಅಮಲಿನಿಂದ ಆಚರಿಸ್ತಾ ಇದ್ದಾರೆ. ಹೌದಲ್ಲ? ಎಲ್ಲ ಕಡೆ ಹೇಳ್ತಿರ್ತೀವಿ ನಾವು, ಈ ಜಯಂತಿಗಳ ಮುಖಾಂತರ ಜಯಂತಿಗಳಲ್ಲಿ ಒಂದು ಪರಂಪರೆಯಪ್ಪ ಅಂತಂದ್ರೆ ಅದಕ್ಕೆ 3D ಪರಂಪರೆ ಅಂತ. ಏನು 3D ಪರಂಪರೆ? ಡಿಜೆ ಹಚ್ಚುವುದು, ಡ್ರಿಂಕ್ ಮಾಡುವುದು ಮತ್ತು ಡಾನ್ಸ್ ಮಾಡುವುದು. ಆ ಜಯಂತಿ ಉತ್ಸವಗಳು ಅರಿವಿನ ಉತ್ಸವಗಳಲ್ಲ, ಅವು ಅಮಲಿನ ಉತ್ಸವಗಳು. ಯಾವ ಮಹಾಪುರುಷರು ನಮ್ಮನ್ನ ಎಲ್ಲಾ ರೀತಿಯ ಅಮಲಿನಿಂದ ಹೊರತೆಗೆದು ಅರಿವಿನ ಬೆಳಕನ್ನ ನೀಡಿದ್ರು, ಇವತ್ತು ಅಂತಹ ಮಹಾಪುರುಷರ ವಿಚಾರಧಾರೆಯನ್ನ ನಾವು ಅಮಲಿನಲ್ಲಿ ಅಮಲು ಮಾಡೋದ ಮುಖಾಂತರ ಅದಕ್ಕೆ ಅವಮಾನಗೊಳಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಕಲಬುರಗಿ ಸ್ವಾಯತ್ತ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ವಿಜಯ್ ಕುಮಾರ್ ಸಾಲಿಮಠ್ ವಿಶೇಷ ಉಪನ್ಯಾಸ ನೀಡಿದರು. ಇವತ್ತೇನು ಡಿಜೆಯಿಂದ ಓಡಾಡ್ತಕ್ಕಂಥ ಜನ ಏನಿದಾರಲ್ಲ, ಅಂಬೇಡ್ಕರ್ ಅವರನ್ನ ಭಾವನಾತ್ಮಕವಾಗಿ ಹೊತ್ಕೊಂಡು ತಿರುಗಾಡ್ತಕ್ಕಂಥ ಜನ ಏನಿದಾರಲ್ಲ, ಅಂತವರಿಗೆ ಇವತ್ತು ನಾವು ತಿಳಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಮಹತ್ವದಾಯಕವಾಗಿರ್ತಕ್ಕಂಥ ವಿಚಾರ ಅಂತೇಳಿ ನಾನು ಭಾವಿಸಿದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ಎಲ್ಲಿ ತನಕ ಕೂಡ ನಮ್ಮ ಇತಿಹಾಸ ನಮಗೆ ಗೊತ್ತಿರುವುದಿಲ್ಲವೋ ಮುಂದಿನ ಇತಿಹಾಸವನ್ನ ನಾವು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ನಾವು ಹೋಗ್ಬೇಕಾಗಿರ್ತಕ್ಕಂಥದ್ದು. ಜಯಂತಿ ಉತ್ಸವ ಸಮಿತಿ ಅಧ್ಯಕ್ಷ ಹನುಮಂತಿಟ್ಟಿಗಿ ಅಧ್ಯಕ್ಷತೆ ವಹಿಸಿದ್ದರು. ಆಮೀನ್ ಮುಕ್ತಾರ್, ಡಾಕ್ಟರ್ ಜಾಹಿದ್ ಇಕ್ಬಾಲ್, ಪತ್ರಕರ್ತೆ ಗೀತಾ ಹೊಸ್ಮನಿ ಸೇರಿದಂತೆ ಹಲವು ಗಣ್ಯರು ವೇದಿಕೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಸೃಷ್ಟಿ ಮಲ್ಲಿನಾಥ್ ಪಾಟೀಲ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನಿಸಲಾಯಿತು. ಪಿಯುಸಿ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸೃಷ್ಟಿ ಮಲ್ಲಿನಾಥ್ ಪಾಟೀಲ್ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ಡಾಕ್ಟರ್ ಚಿದಾನಂದ್ ಕುಡ್ಡನ್ ನಿರೂಪಿಸಿದರು. ಡಾಕ್ಟರ್ ಸಂದೀಪ್ ಹೋಳ್ಕರ್ ಸ್ವಾಗತಿಸಿದರು. ಸಿದ್ಧಾರ್ಥ ಬಂಧು ವಂದಿಸಿದರು. ಹಳೆ ಜೇವರ್ಗಿ ರಸ್ತೆಯ ಗಾಬ್ರೆ ಲೇಔಟ್ನಲ್ಲಿ ಇರುವ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ ಡೋಜೋದಲ್ಲಿ ಕರಾಟೆ ವಿದ್ಯಾರ್ಥಿಗಳಿಗಾಗಿ ಬ್ಲ್ಯಾಕ್ ಬೆಲ್ಟ್ ಹಾಗೂ ಕಲರ್ ಬೆಲ್ಟ್ ಪರೀಕ್ಷೆ ಯಶಸ್ವಿಯಾಗಿ ನಡೆಯಿತು. ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಗಾಬ್ರೆ ಲೇಔಟ್ನ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ ಡೋಜೋದಲ್ಲಿ ಕಲ್ರಿಯನ್ ರಿಯು ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು.
ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿದ್ದ ರೆಡ್ ಬೆಲ್ಟ್ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ಅವರು ವಿದ್ಯಾರ್ಥಿಗಳ ಪ್ರದರ್ಶನವನ್ನು ವೀಕ್ಷಿಸಿ ತಮ್ಮ ಮಾರ್ಗದರ್ಶನ ನೀಡಿ ಪರೀಕ್ಷೆಯ ಅಂತ್ಯದಲ್ಲಿ 2 ವಿದ್ಯಾರ್ಥಿಗಳಿಗೆ ಬ್ಲ್ಯಾಕ್ ಬೆಲ್ಟ್ ನೀಡಲಾಗಿದ್ದು, ಅನೇಕ ವಿದ್ಯಾರ್ಥಿಗಳಿಗೆ ಕಲರ್ ಬೆಲ್ಟ್ ಹಾಗೂ ಕ್ಯಾಂಪ್ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. Get in now. Ready? Outer block and punch. 1, 2, 3. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಂಗಪ್ಪ ಶೆಟ್ಟಿ, ಶೆಟ್ಟಿ ಉದ್ಯಮದ ವ್ಯವಸ್ಥಾಪಕ ನಿರ್ದೇಶಕರು, ಸಂಗಮೇಶ್ ಜಿವಣ್ಗಿ, ಜಯ ಅಂಬಾ ಭವಾನಿ ಉತ್ಸವ ಸಮಿತಿ ಅಧ್ಯಕ್ಷರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದರು. ಇದೇ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್ ಜಿ ಚೌಹಾಣ್, ಶ್ರೀಕಾಂತ್ ಪಿಸಾಲ್, ಪ್ರತಾಪ್ ಸಿಂಗ್ ಪವಾರ್, ಸಾವಿತ್ರಿ ಕೊರಳ್ಳಿ ಸೇರಿದಂತೆ ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಮ್ಮದು ಇಲ್ಲಿ ಗುಲ್ಬರ್ಗದಲ್ಲಿ ಕಲಬುರಗಿಯಲ್ಲಿ ಬ್ರಾಂಚ್ ಇರೋದು. ಇಲ್ಲಿನ ಚೀಫು ಮಿಸ್ಟರ್ ರಾಜವರ್ಧನ್, ಕೋಶಿ ರಾಜವರ್ಧನ್ ಅವರು. ನಾನು ಇಲ್ಲಿ ಬಂದಿದ್ದ ದಿನ ಏನಂತಂದರೆ ಇಲ್ಲಿ ಸೀನಿಯರ್ ಕ್ಯಾಂಪ್ ಇತ್ತು, ಬ್ಲ್ಯಾಕ್ ಬೆಲ್ಟ್ ಮತ್ತು ಕಲರ್ ಬೆಲ್ಟ್ಸ್ ಕ್ಯಾಂಪ್ ಇತ್ತು. ಮತ್ತು ಇಲ್ಲಿ ಈ ದಿನ ಜೊತೆಗೆ ಬೆಲ್ಟ್ ಎಕ್ಸಾಮ್ ಕೂಡ ನಡೀತು. 2 ವಿದ್ಯಾರ್ಥಿನಿಯರಿಗೆ ಬ್ಲ್ಯಾಕ್ ಬೆಲ್ಟ್ ಸಿಗುವಂಥ ಸಮಾರಂಭ ನಡೀತು. ಆನಂತರ ಕಲರ್ ಬೆಲ್ಟ್ಸ್ಗೆ ಕೂಡ ಬೆಲ್ಟ್ಸನ್ನು ವಿತರಣೆ ಮಾಡೋ ಥರ ಒಂದು ಪ್ರೋಗ್ರಾಮ್ ಆಯಿತು. ಈಗ ಇಲ್ಲಿ ಗುಲ್ಬರ್ಗದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ಸ್ ನಡೀತಾ ಇದೆ. ಕರಾಟೆಯಲ್ಲಿ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದ್ದಾರೆ. ಇವರೆಲ್ಲ ಸೇರಿ ಇಲ್ಲಿ ಗುಲ್ಬರ್ಗಲ್ಲಿ ಡಿಸ್ಟ್ರಿಕ್ಟ್ನಲ್ಲಿ ಕರಾಟೆಯನ್ನು ತುಂಬ ಚೆನ್ನಾಗಿ ಬೆಳೆಸ್ತಾ ಬರ್ತಾ ಇದ್ದಾರೆ. ಮತ್ತು ಲಾಸ್ಟ್ ಟೈಮು ಸುಮಾರು 10 ಮೆಡಲು ಸ್ಟೇಟ್ ಚಾಂಪಿಯನ್ಶಿಪ್ ಗೆದ್ದಂಗೆ ಆಯಿತು. ಇನ್ನು ಮುಂದೆ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಸುಮಾರು 20 ಗೋಲ್ಡ್ ಮೆಡಲ್ ಪಡ್ಕೊಂಡಿರ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ವಿನ್ನರ್ಸ್ ಆಫ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಸ್ಟೂಡೆಂಟ್ಸ್ ಆಫ್ ಕಲ್ರೇನ್ ಪರಿ. ನಮಸ್ಕಾರ. ಬೆಲ್ಟ್ ಎಕ್ಸಾಮಿನೇಷನ್ಸ್ ಎಲ್ಲ ಇಲ್ಲಿ ಇನ್ವೈಟ್ ಮಾಡಿದರು ನನಗೆ ಪ್ರತಾಪ್ ಅವರು. ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಐ ವಿಶ್ ಆಲ್ ದಿ ಸ್ಟೂಡೆಂಟ್ಸ್ ಗುಡ್ ಲಕ್. ಸೆಲ್ಫ್ ಡಿಫೆನ್ಸ್ ಎಲ್ಲರೂ ಕಲಿಬೇಕು ಅಂತಂದು ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಕರಾಟ ಇದು ಒಳ್ಳೆಯದು. ನಮ್ಮಲ್ಲಿ ಹುಡುಗಿಯರು ಹೆಣ್ಮಕ್ಳು ಭಾಳ ಇದು ಕಲಿಬೇಕು. ಈಗ ನಮ್ಮ ರಣಶಿಶಿರ ಕಾಲನಿಯಲ್ಲಿ ಬಂದು ಕೇಳಿದ್ರು ಸರ್ ಯಾಕೆ ಹಿಂಗೆ ಎಲ್ಲ ಮಾಡಿರಿ, ಒಳ್ಳೆಯದು, ಒಳ್ಳೆ ಕಲಿಬೇಕು. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है।
नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभाविक एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವ ಹೆಗ್ಗಳಿಕೆ ಪಾತ್ರರಾದ ಸಿಎಂ ಸಿದ್ದರಾಮಯ್ಯನವರಿಗೆ ನಾಲ್ವಾರದ ಕೋರಿಸಿದ್ದೇಶ್ವರ ಮಠದ ಶ್ರೀ ತೋಟೇಂದ್ರ ಸ್ವಾಮೀಜಿ ಅವರು ಚಿನ್ನದ ಉಂಗುರವನ್ನು ಉಡುಗೊರೆಯಾಗಿ ನೀಡಿ ಗೌರವಿಸಿದ್ದಾರೆ. ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ನಾಲ್ವಾರ್ ಮಠದಲ್ಲಿ ವಿಶೇಷ ಸನ್ಮಾನ ಮಾಡಲಾಯಿತು. ನಾಲ್ವಾರದ ಕೋರಿಸಿದ್ದೇಶ್ವರ ಮಠದ ಶ್ರೀಗಳು ಸಿಎಂ ಅವರಿಗೆ ಚಿನ್ನದ ಉಂಗುರವನ್ನು ಉಡುಗೊರೆಯಾಗಿ ನೀಡಿದರು. ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವ ಹಿನ್ನೆಲೆಯಲ್ಲಿ ಈ ಉಡುಗೊರೆಯನ್ನು ನೀಡಲಾಗಿದೆ ಎಂದು ತಿಳಿದುಬಂದಿದೆ. ಮಠಕ್ಕೆ ಭೇಟಿ ನೀಡಿದ ಸಿಎಂ ಸಿದ್ದರಾಮಯ್ಯ ಅವರು ಶ್ರೀಗಳ ಆತ್ಮೀಯ ಸ್ವಾಗತಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಈ ವೇಳೆ ಶ್ರೀಗಳಾದ ತೋಟೇಂದ್ರ ಸ್ವಾಮೀಜಿ ಅವರು ಸಿಎಂಗೆ ಚಿನ್ನದ ಉಂಗುರು ತೊಡಿಸಿ ಆಶೀರ್ವಾದಿಸಿದರು. ಸಿಎಂ ಅವರು ನಗು ನಗುತ್ತಲೇ ಉಂಗುರವನ್ನು ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಭಕ್ತರು ಹಾಗೂ ಸ್ಥಳೀಯ ಗಣ್ಯರು ಉಪಸ್ಥಿತರಿದ್ದರು. ಈ ಘಟನೆಯು ಸಿಎಂ ಹಾಗೂ ಮಠದ ನಡುವಿನ ಸ್ನೇಹಪೂರ್ವಕ ಬಾಂಧವ್ಯವನ್ನು ಪ್ರತಿಬಿಂಬಿಸಿದೆ. ಕಲಬುರಗಿ ನಗರದಲ್ಲಿ ಭವ್ಯವಾಗಿ ನೂತನ ಆಕೃತಿ ಬಟ್ಟೆ ಮಳಿಗೆಯನ್ನು ಖ್ಯಾತ ನಟಿ ಸಪ್ತಮಿ ಗೌಡ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಸಮಾರಂಭ ವಿಜೃಂಭಣೆಯಿಂದ ನೆರವೇರಿತು. ಕಲಬುರಗಿ ನಗರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಆಕೃತಿ ಬಟ್ಟೆ ಮಳಿಗೆಯ ಭವ್ಯ ಉದ್ಘಾಟನಾ ಕಾರ್ಯಕ್ರಮವು ಏಪ್ರಿಲ್ 12 ಬೆಳಗ್ಗೆ 11 ಗಂಟೆಗೆ ವಿಜೃಂಭಣೆಯಿಂದ ನಡೆಯಿತು. ಕನಸಿನ ಕಸೂತಿ ಲಾವಣ್ಯದ ಅನುಭೂತಿ ನೀಡುವ ಆಕೃತಿ ಬಟ್ಟೆ ಮಳಿಗೆಯನ್ನು ಖ್ಯಾತ ನಟಿ ಸಪ್ತಮಿ ಗೌಡ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು.
ನಂತರ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮೊದಲ ಖರೀದಿಯನ್ನು ಉದ್ಯಮಿಗಳಾದ ಶರಣಬಸಪ್ಪ ಕೆ ಗೋಧಿ ಹಾಗೂ ಶ್ರೀಮತಿ ಸ್ವಪ್ನಾದೇವಿ ಗೋಧಿ ಅವರು ನೆರವೇರಿಸಿದರು. ಕಾರ್ಯಕ್ರಮದ ವೇಳೆ ಮಳಿಗೆಯ ಮಾಲೀಕರು ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಸ್ಮರಣಿಕೆ ನೀಡಿ ಗೌರವಿಸಿದರು. ಬಳಿಕ ನಟಿ ಸಪ್ತಮಿ ಗೌಡ ಅವರು ಮಳಿಗೆಯನ್ನು ವೀಕ್ಷಿಸಿ ಗ್ರಾಹಕರಿಗೆ ಶುಭಾಶಯ ತಿಳಿಸಿದರು. ಸಚಿವರು ಹಾಗೂ ಗಣ್ಯರು ಮಳಿಗೆಗೆ ಶುಭ ಹಾರೈಸಿದರು. ಈ ಮಳಿಗೆಯಲ್ಲಿ ಮಹಿಳೆಯರಿಗೆ ಅಗತ್ಯವಾದ ವಿವಿಧ ಬಣ್ಣ ಬಣ್ಣದ ಆಧುನಿಕ ಹಾಗೂ ಸಾಂಪ್ರದಾಯಿಕ ಬಟ್ಟೆಗಳ ವಿಶಾಲ ಸಂಗ್ರಹ ಲಭ್ಯವಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ಸ್ಥಳೀಯ ಉದ್ಯಮಿಗಳು ಹಾಗೂ ಆಹ್ವಾನಿತರು ಉಪಸ್ಥಿತರಿದ್ದರು. ವರೆಗೆ ಕೂಡ ಎಲ್ಲ ರೀತಿಯ ಬಗೆಯ ಉಡುಪುಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಗುಲ್ಬರ್ಗ ನಗರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಒಂದು ಶೋರೂಮನ್ನು ಇವತ್ತು ಇಲ್ಲಿ ಉದ್ಘಾಟನೆ ಆಗಿದೆ. ಗುಲ್ಬರ್ಗ ನಗರದ ಜನರಿಗೆ ಇದು ಹೆಚ್ಚಿನ ರೀತಿ ಉಪಯೋಗ ಆಗ್ತದೆ. ಈ ಭಾಗದ ನಮ್ಮ ಅಕ್ಕ ತಂಗಿಯರು ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಬಂದು ತಮ್ಮ ಬಗೆಯ ಉಡುಪುಗಳನ್ನು, ಡ್ರೆಸ್ಗಳನ್ನು ಇಲ್ಲಿ ಲಭ್ಯ ಇದೆ, ಅದನ್ನು ಖರೀದಿ ಮಾಡಿಕೊಂಡು ಹೋಗ್ಬೇಕಂತಂದು ಮತ್ತು ಇಲ್ಲಿ ಭಾಳ ಒಳ್ಳೆಯ ರೀತಿಯ ಶೋರೂಮನ್ನು ಇವತ್ತು ಈ ಒಂದು ಬಿಸಿಲು ನಗರಿಯಲ್ಲಿ AC ಶೋರೂಮನ್ನು ಇಲ್ಲಿ ಉದ್ಘಾಟನೆ ಮಾಡಿದೆ. ಯಾಕಂದ್ರೆ ನಮ್ಗೊಂದು 5-6 ತಿಂಗಳು ಇಲ್ಲಿ ಕಂಪಲ್ಸರಿ AC ಬೇಕಾಗಿ, ಯಾಕಂದ್ರೆ ಜನವರಿ ಎಂಡ್ ಆಗಬೇಕೆ ಚಾಲು ಆಗ್ತಕ್ಕಂಥ ಈ ಬಿಸಿಲು ಇವತ್ತು ಈ ನಗರದ ಜನರಿಗೆ ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವರೆಲ್ಲರೂ ಸೇರಿ ಇದು ನನ್ನ ಅನಿಸೋ ಮಟ್ಟಿಗೆ 2 ರಾಮರಾಜ್ಯದ ಮಳಿಗೆಗಳನ್ನು ಕೂಡ ಪ್ರಾರಂಭ ಮಾಡಿದೆ. ಇದೇ ತಿಂಗಳು 2ನೇ, 3ನೇ ತಾರೀಕು ಪ್ರಾರಂಭ ಆಗಿದೆ. ಸ್ಟೇಷನ್ ರೋಡ್ನಲ್ಲಿ ಕೂಡ ಹೋದ ವರ್ಷ ಪ್ರಾರಂಭ ಆಗಿದೆ. ಆ ಸಂದರ್ಭದಲ್ಲಿ ಹಿರಿಯ ಚಿತ್ರನಟ ಶ್ರೀನಾಥ್ ಅವರು ಕೂಡ ಆಗಮಿಸಿದ್ರು. ಇವತ್ತು ಕನ್ನಡ ಚಿತ್ರನಟಿಯಾಗಿರ್ತಕ್ಕಂಥ ಸಪ್ತಮಿ ಗೌಡ ಅವರ ಅಮೃತ ಹಸ್ತದಿಂದ ಈ ಒಂದು ಮಳಿಗೆ ಉದ್ಘಾಟನೆ ಆಗಿದೆ. ಇನ್ನು ಈ ಒಂದು ಟೀಮ್ ಮುಂದೆ ತಿರುಗಿ ನೋಡಲಾರ್ದಂಥ ರೀತಿಯಲ್ಲಿ ಮುಂದೆ ಅವರು ಪ್ರೋಗ್ರೆಸ್ ಆಗಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಈ ಗುಲ್ಬರ್ಗ ಆಗಲಿ ಈ ರಾಜ್ಯಕ್ಕೆ ಕೊಡುಗೆ ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ನನ್ನ ವತಿಯಿಂದ, ಗುಲ್ಬರ್ಗ ಜನತೆ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹಳ ಖುಷಿ ಆಯಿತು. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆಕೃತಿ ಟೀಮ್ಗೆ. ಕಲಬುರ್ಗಿಲಿ ಇವತ್ತು ಇನ್ನೊಂದು ಸ್ಟೋರ್ ಓಪನ್ ಮಾಡ್ತಾ ಇದ್ದಾರೆ, ಅವರು ಕಂಗ್ರ್ಯಾಚುಲೇಷನ್ಸ್. ಹಾಗೆ ಇಷ್ಟು ಜನ ಇಷ್ಟು ಎಕ್ಸೈಟೆಡ್ ಆಗಿದ್ದಾರೆ. ಸೊ ಎಲ್ರಿಗೂ ಅಂದ್ರೆ ನೀವು ಹೇಳಿದ್ರಿ ಕಲಬುರ್ಗಿಲಿ ತುಂಬಾ ಶೆಕೆ ಜಾಸ್ತಿ ಅಂತ, ಅದಕ್ಕೆ AC ಶೋರೂಮ್ ಓಪನ್ ಮಾಡಿದ್ದಾರೆ. ಬನ್ನಿ, ಎಲ್ಲರೂ ಶಾಪಿಂಗ್ ಮಾಡ್ಬೋದು, ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ನಿಮ್ಗೆ ಗೊತ್ತಾಗಲ್ಲ ಆಚೆ ಎಷ್ಟು ಬಿಸಿಲಿದೆ ಅಂತ. ಸೊ ಅನಿರುದ್ಧ್ ಸರ್, ಪ್ರಶಾಂತ್ ಸರ್, ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಹೀಗೆ ಅವ್ರ ಅಂಡರ್ ಇನ್ನೂ ಜಾಸ್ತಿ ಫ್ರಾಂಚೈಸಸ್ ಬರಲಿ. ನನಗೆ ಆಕ್ಚುಲಿ ಅವ್ರ ಫ್ಯಾಮಿಲಿ ಗಾಯತ್ರಿ ಮ್ಯಾಮ್ ಎಲ್ಲ ಅವ್ರು ಫಸ್ಟ್ ಇನ್ವೈಟ್ ಮಾಡಕ್ ಬಂದಾಗ ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಾಗಿರ್ಬೋದು. ನಾನು ತುಂಬಾ ದಿನ ಆದ್ಮೇಲೆ ಟ್ರೈನಲ್ಲಿ ಬಂದೆ. ನಂಗೆ ತುಂಬಾ ಖುಷಿ ಆಯ್ತು ಕಲಬುರ್ಗಿ ಟ್ರೈನಲ್ಲಿ ಬಂದಿದ್ದು. ಅದೇ ಎಕ್ಸ್ಪೀರಿಯನ್ಸ್ ಬಹಳ ಚಿಕ್ಕವಳಿದ್ದಾಗ ಮಾಡಿದ್ದು, ಅದಾದ್ಮೇಲೆ ಅದು ಹೊಟ್ಟೋಗಿತ್ತು.
ಗಾಯತ್ರಿ ಮ್ಯಾಮ್ ಇರ್ಬೋದು, ಅವ್ರ ಚಿಕ್ಕ ಮಗಳು ಎಲ್ಲರೂ ದೇ ಟುಕ್ ಕೇರ್ ಆಫ್ ಫೈನಾನ್ಷಿಯಲ್ ನೀಡ್. ತುಂಬ ಭಾಳ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು. Ladies, where the taste, the satisfaction and the price matches hand to hand. So at many places you see that whether they are overpriced or a very mass product. Here the Akriti is a right blend, like a women. It gives the completeness to the ladies, and with the golden hands of the Minister Sir and Saptami Madam, who has got a massive hit, Kantara, the purity of thought and all that. That spirit, the same spirit that Akriti has got. So I feel like people of Kalburgi really enjoys the shopping flavor with an experience and the satisfaction of buying. Thank you. ಇದು ನಮ್ಮ ಅದೃಷ್ಟ ಅಂತ ಹೇಳಬೇಕು. ನಾವು ಫಸ್ಟ್ ಪರ್ಚೇಸ್ ಮಾಡಿದ್ದೀವಿ ಅಂತ ಪರ ಜನರಿಗೆ ಎಲ್ಲರೂ ಬಂದು ಶಾಪಿಂಗ್ ಮಾಡಿ ಇಟ್ಸ್ ಅಮೇಝಿಂಗ್. ಹೌದು, ನಿಮ್ಮ ಫ್ಯಾಮಿಲಿ 4 ಜನ ಹೆಣ್ಮಕ್ಳಿದಾರಲ್ಲ, ಎಷ್ಟು ಖುಷಿ ಆಗ್ತು ಅಂತ. ಅಲ್ಲ, 4 ಜನ ಹೆಣ್ಮಕ್ಳಿದಾರೆ ಫ್ಯಾಮಿಲಿ. ಅದಕ್ಕೋಸ್ಕರ ಮೇಡಮ್ 4 ಜನ 3 ಜನ ಮಕ್ಕಳು ಹೆಣ್ಮಕ್ಳು ಅವ್ರನ್ನ ಹೇಳಿದ್ರು ಫಸ್ಟ್ ಪಾಪ ಆಕೃತಿಯಲ್ಲಿ ನಾವು ಫಸ್ಟ್ ಪರಿಚಯ ಮಾಡಬೇಕಂತ. ಅದಕ್ಕೋಸ್ಕರ ನಾನು ಕೇಳ್ಕೊಂಡಾಗ ಅವ್ರು ಬಂದು ನಮಗೆ ಅವಕಾಶ ಕೊಟ್ಟು ಧನ್ಯವಾದ ಮೇಡಮ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा. ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ